ದಟ್ಟಾರಣ್ಯದಲ್ಲಿ ಶೋಧವನ್ನ ನಡೆಸಿದ್ರೂ ಕೂಡ ಅಸ್ಥಿಪಂಜರ ಸಿಕ್ಕಿಲ್ಲ. ಹಾರೆ ಪಿಕಾಸಿ ಹಿಡಿದು 8 ಅಡಿ ಆಳವನ್ನ ತೆಗೆದ್ರೂ ಕೂಡ ಅವಶೇಷದ ಕುರುಹು ಕೂಡ ಪತ್ತೆ ಆಗಿಲ್ಲ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಇವತ್ತಾದ್ರೂ ಅವಶೇಷಗಳು ಸಿಗುತ್ತಾ? ಹಾಗಾದ್ರೆ ನೇತ್ರಾವತಿ ದಡದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ. ಅದರ ವರದಿ ನಿಮ್ಮ ಮುಂದೆ. ಹಾರೆ ಪಿಕಾಸಿ ಹಾಕಿ ಅಗೆದಿದ್ದಾಯ್ತು. 3-4 ಕಾರ್ಮಿಕರು ಮಣ್ಣನ್ನ ಬಗೆದಿದ್ದಾಯ್ತು. ಹಿಟಾಚಿಯನ್ನು ತರಿಸಿ ತೋಡಿದ್ದಾಯ್ತು. ಇಷ್ಟೆಲ್ಲ ಮಾಡಿದ್ರೂ ಯಾವ ತಲೆಬುರುಡೆಯೂ ಪತ್ತೆ ಆಗಲಿಲ್ಲ. ನಿಗೂಢ ವ್ಯಕ್ತಿ ತೋರಿಸಿದ ಮೊದಲನೇ ಜಾಗದಲ್ಲಿ ಒಂದೇ ಒಂದು ಮೂಳೆ ಕೂಡ ಸಿಗಲಿಲ್ಲ. ಇಂದು ಮತ್ತೆ ತಲೆಬುರುಡೆಗಾಗಿ ಶೋಧ. ಇಂದಾದ್ರೂ ಸಿಗತ್ತಾ ಅಸ್ಥಿಪಂಜರ? ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣದ ತನಿಖೆ ಮಿಂಚಿನ ವೇಗ ಪಡೆದುಕೊಂಡಿದೆ. ನೇತ್ರಾವತಿ ಸ್ನಾನಘಟ್ಟದ ದಟ್ಟಾರಣ್ಯದಲ್ಲಿ ನಿಗೂಢ ವ್ಯಕ್ತಿ ತೋರಿಸಿದ ಜಾಗದಲ್ಲಿ ನಿನ್ನೆ ಇಡೀ ದಿನ ಸಮಾಧಿಯನ್ನ ಬಗೆಯಲಾಯಿತು. ದೂರುದಾರ ತೋರಿಸಿದ ಒಟ್ಟು 13 ಪಾಯಿಂಟ್ಗಳ ಪೈಕಿ ನಿನ್ನೆ 1ನೇ ಸ್ಥಳದಲ್ಲಿ ಉತ್ಖನನ ನಡೆಸಲಾಯಿತು. ಅನಾಮಿಕನ ಎದುರಲ್ಲೇ ಮಣ್ಣನ್ನ ಅಗೆಯಲಾಯಿತು. ಆದರೆ ಅದೆಷ್ಟೇ ಅಗೆದ್ರೂ ಕೂಡ ಒಂದೇ ಒಂದು ಮೂಳೆ ಕೂಡ ಸಿಗಲಿಲ್ಲ. ನಿಜ, ನಿನ್ನೆ ಎಸ್ಐಟಿ ಅಧಿಕಾರಿಗಳು ಮೊದಲು ಕಾರ್ಮಿಕರ ಮೂಲಕ ಮೊದಲನೇ ಪಾಯಿಂಟ್ ಅಲ್ಲಿ ಮಣ್ಣನ್ನ ಬಗೆಸಿದ್ರು. ಸುಮಾರು 3-4 ಅಡಿಗಳ ಆಳ ಮಣ್ಣನ್ನ ತೋಡಲಾಯಿತು. ಯಾವುದೇ ಕಳೆಬರ ಸಿಗದ ಕಾರಣ ಎಸ್ಐಟಿ ಅಧಿಕಾರಿಗಳು ಹಿಟಾಚಿಯನ್ನ ತರಿಸಿದ್ರು. ದೂರುದಾರ ಹೇಳಿದ ಜಾಗದಲ್ಲಿ ಸಮಾಧಿಯನ್ನ ಬಗೆಸಿದ್ರು. ಸುಮಾರು 15 ಅಡಿ ಅಗಲ 8 ಅಡಿ ಆಳ ಅಗೆದ್ರೂ ಕೂಡ ಯಾವುದೇ ತಲೆಬುರುಡೆ ಸಿಗಲಿಲ್ಲ. ನಿನ್ನೆ ಇಡೀ ದಿನ ನಿಗೂಢ ವ್ಯಕ್ತಿ ತೋರಿಸಿದ ಮೊದಲನೇ ಜಾಗದಲ್ಲಿ ನಡೆದ ಉತ್ಖನನದಲ್ಲಿ ಯಾವ ಕಳೆಬರವೂ ಪತ್ತೆಯಾಗಿಲ್ಲ. ಇಂದು ಮತ್ತೆ ಎಂದಿನಂತೆ ತಲೆಬುರುಡೆಗಾಗಿ ಶೋಧ ಕಾರ್ಯ ನಡೆಯಲಿದೆ. ಬಾಕಿ 12 ಪಾಯಿಂಟ್ಗಳಲ್ಲಿ ಎಸ್ಐಟಿ ಅಧಿಕಾರಿಗಳು ಉತ್ಖನನ ನಡೆಸಲಿದ್ದಾರೆ. ಇಂದಾದ್ರೂ ಅಸ್ಥಿಪಂಜರ ಪತ್ತೆಯಾಗುತ್ತಾ ಅಂತ ಕಾದು ನೋಡಬೇಕಷ್ಟೇ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಾರುತಿ, ನಿನ್ನೆ ಇಡೀ ದಿವಸ ಕೂಡ ಈ ಶೋಧ ಕಾರ್ಯ ನಡೆಯಿತು. 8 ಅಡಿ ಅಗದ್ರೂ ಕೂಡ ಏನು ಪತ್ತೆ ಆಗಿಲ್ಲ. ಇವತ್ತು ಹಾಗಾದ್ರೆ ಎಲ್ಲಿ ಉತ್ಖನನ ನಡೆಯುತ್ತೆ? ಯಾವ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದಾರೆ? ಅರಣ್ಯ ಪ್ರದೇಶ ಅನ್ನೋದಾದ್ರೆ ಅಲ್ಲಿ ಹೋಗೋದಕ್ಕೆ ಯಾವ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ? ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಮಾರುತಿ. ಅಶ್ವಿನಿ, ಪ್ರಮುಖವಾಗಿ ನಿನ್ನೆ ಇಡೀ ದಿನ ಒಂದು ಕಡೆ ತಲೆಬುರುಡೆಗಳನ್ನ ಹುಡುಕ್ಲಿಕ್ಕೆ, ಸಾಕಷ್ಟು ಕಳೆಬರನ್ನ ಹುಡುಕ್ಲಿಕ್ಕೆ ಒಂದಿಷ್ಟು ಕೆಲಸವನ್ನ ಮಾಡಿದ್ರು ಅಧಿಕಾರಿಗಳು. ಏನು ದೂರದಾರ ಇದ್ದಾನೆ ಅವನ ಒಂದು ಕಾನ್ಫಿಡೆಂಟ್ ಮೆಚ್ಚಲೇಬೇಕು. ಯಾಕಂದ್ರೆ ಇಲ್ಲಿದ್ದೇ ಇದೆ, ತೆಗಿಸ್ತೀರಿ ಸರ್, ನನಗೆ ಗೊತ್ತಿದೆ ಅಂತಕ್ಕಂಥ ಮಾತನ್ನ ಹೇಳಿದ್ದ. ಹೀಗಾಗಿ ನಿನ್ನೆ ಇಟಾಚಿಯನ್ನು ತರಿಸಿ ಅಲ್ಲಿ ಅಗೆಯುವ ಕಾರ್ಯ ಮಾಡಿದ್ರು. ಒಂದು ಕಡೆ ನದಿಯಿಂದ ಬರೋ ವರ್ತಿಯ ನೀರಾಗಿರ್ಬೋದು, ಮತ್ತೊಂದೆಡೆ ಸುರಿತಿರುವ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು. ಇವತ್ತು ಕೂಡ ಯಾವುದೇ ಕಾರಣಕ್ಕೂ ಇಟಾಚಿಯನ್ನ ಆ ಅರಣ್ಯದೊಳಗೆ ತೆಗೆದುಕೊಂಡು ಹೋಗಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಕಾರ್ಮಿಕರನ್ನ ಬಳಸಿ ಇವತ್ತು ಒಂದು ರೀತಿಯಲ್ಲಿ ಕಾರ್ಯಾಚರಣೆ ಮಾಡುವಂತ ಕೆಲಸಕ್ಕೆ ಮುಂದಾಗುವಂತದ್ದು. ಇನ್ನು ಎಸಿ ಇಷ್ಟೆಲ್ಲ ಒದಗಿಸಿದ್ದಾರೆ. ಅವರು ಕೂಡ ಏನು ದೂರುದಾರ ಇದ್ದಾನೆ, ದೂರುದಾರನ ಮಾತಿಗೆ ಬೆಲೆ ಕೊಟ್ಟು ಅದೇ ಅವನ ಒತ್ತಾಯಕ್ಕೆ, ಅವನ ಕಾನ್ಫಿಡೆಂಟ್ಗಾಗಿ ಇಟಾಚಿಯನ್ನು ತರಿಸಿದ್ರು. ಆ ಕಾಡಿನೊಳಗೆ ಇಟಾಚಿಯನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಈ ಪ್ರಕರಣಕ್ಕೆ ಸಾಕಷ್ಟು ತಿರುಗಳು ಪಡ್ಕೊಳ್ತಾ ಇರುವಂತದ್ದು ಒಂದು ಕಡೆಗೆ. ಅಥವಾ ಈಗ ಗುರುಸಿರುವಂತಹ 13 ಜಾಗಗಳಲ್ಲಿ 1ನೇದನ್ನ ಬಿಟ್ಟು 13 ಅಥವಾ 8ನೇ ಸ್ಥಾನಕ್ಕೆ ಏನಾದರೂ ಹೋಗ್ತಾರ ಅನ್ನೋದು ಕೂಡ ಒಂದಿಷ್ಟು ಸಾಧ್ಯತೆ ಇರುವಂತದ್ದು. ಅಂದ್ರೆ ಇಲ್ಲಿ ಒಂದು ಕಡೆ ಜೋರಾಗಿ ಸುರಿತಿರುವ ಮಳೆ ಆಗಿರ್ಬೋದು, ಜೊತೆಗೆ ಇಟಾಚಿಯನ್ನು ಬಳಕೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಕಾರಣ ಏನು ಅಂತಂದ್ರೆ ಅದು ಅರಣ್ಯ ಪ್ರದೇಶ, ಅಲ್ಲಿ ಮಳೆ ನೀರಿನ ಸಮಸ್ಯೆ ಮತ್ತು ನದಿ ನೀರಿನ ಸಮಸ್ಯೆ ಆಗ್ತಿರುವಂತದ್ದು. ಸದ್ಯಕ್ಕೆ ಅಧಿಕಾರಿಗಳು ಕೂಡ ಹೈರಾಣಾಗಿರುವಂತದ್ದು. ಒಂದು ಕಡೆ ಮಳೆ ನೀರಾದ್ರೆ ಒಂದು ಕಡೆ ಜನರ ಕಾಟನೂ ಆಗಿರುವಂತದ್ದು. ಅಂದ್ರೆ ಜನ ಬಂದು ನೀತ್ ನೋಡ್ತಾ ಇರೋದ್ರಿಂದ ಟ್ರಾಫಿಕ್ ಸಮಸ್ಯೆ ಕೂಡ ಉಂಟಾಗ್ತಿರೋದು ಧರ್ಮಸ್ಥಳದಲ್ಲಿ, ಅದು ನೇತ್ರಾವತಿಯ ಜಾಗದಲ್ಲಿ ಅಂತ ಹೇಳ್ಬೋದು. ಇವತ್ತು ಒಂದು ಕಡೆಗೆ
ಈಗ 10:30, 11 ಗಂಟೆಗೆ ಮತ್ತೆ ಆರಂಭ ಆಗುವಂತದ್ದು. ಅಂದ್ರೆ ಈ ಒಂದು ಕಲೆಬರಹಗಳನ್ನ ಹುಡುಕ್ಲಿಕ್ಕೆ ಮತ್ತೆ ಆರಂಭ ಆಗುವಂತದ್ದು. ಇವತ್ತು ಕೂಡ ಇಟಾಚಿನ ಬಳಕೆ ಮಾಡ್ತಾರ ಅಥವಾ ಕಾರ್ಮಿಕರನ್ನೇ ಬಳಕೆ ಮಾಡ್ತಾರ ಅನ್ನೋದು ಒಂಚೂರು ಕನ್ಫ್ಯೂಸ್ ಇರುವಂತದ್ದು. ಯಾಕಂದ್ರೆ ಒಂದು ಕಡೆಗೆ ದೂರನಾದ ಕಾನ್ಫಿಡೆಂಟ್ ನೋಡಿದ್ರೆ ಮತ್ತೆ ಇಟಾಚಿನ ತರಿಸುವ ವ್ಯವಸ್ಥೆಯಲ್ಲಿದ್ದಾರೆ. ಮತ್ತೆ ಮಳೆ ಬಂದ್ರೆ ಯಾವುದೇ ಕಾರಣಕ್ಕೂ ಇವರು ಹೇಳ್ಕೊಂಡಿರುವಂತಹ ಜಾಗದಲ್ಲಿ ಮತ್ತೆ ಅದೇ ಕೆಲಸವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಅವನ ಕಾನ್ಫಿಡೆಂಟ್ ಲೆವೆಲ್ ನೋಡಿದ್ರೆ ಇವತ್ತು ಸಿಕ್ಕೇ ಸಿಗುತ್ತೆ ಅನ್ನುವಂತ ಮಾತುಗಳನ್ನು ಕೂಡ ಒಂದಿಷ್ಟು ಅಧಿಕಾರಿಗಳು ಹೇಳಿದ್ದ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಸದ್ಯ ಮಾಹಿತಿ ದೊರಕಿರುವಂತದ್ದು. ಇವತ್ತು ಕೂಡ ಕಾರ್ಯಾಚರಣೆ ಮುಂದುವರಿಯುತ್ತೆ. ಇಟಾಚಿ ಇಂಧನ ಅಥವಾ ಕಾರ್ಮಿಕರನ್ನ ಬಳಕೆ ಮಾಡಿ ಆಗುತ್ತಾ ನೋಡುವಂತ ವ್ಯವಸ್ಥೆ ಆಗಿರುವಂತದ್ದು. ಯಾಕಂದ್ರೆ ಸ್ಥಳೀಯ ಅಧಿಕಾರಿಗಳಿಗೆ ಹೇಳ್ತಾನೆ ಅವನು, ಇಲ್ಲ ಮೇಡಮ್, ಇಲ್ಲ ಸರ್, ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಇರೋದ್ರಿಂದ ಹೀಗಾಗಿ ಇವತ್ತು ಕೂಡ ಇಟಾಚಿ ಅಥವಾ ಪೌರ ಕಾರ್ಮಿಕರನ್ನ ಹೆಚ್ಚಾಗಿ ಬಳಸಿಕೊಳ್ಳುವಂತ ಸಾಧ್ಯತೆಗಳು ಜಾಸ್ತಿ ಇರುವಂತದ್ದು. ಯಾಕಂದ್ರೆ ಒಂದು ಕಡೆ ಒಳಗಡೆ ಯಾವುದೇ ಕಡೆಗೂ ಇಟಾಚಿನ ತೆಗೆದುಕೊಂಡು ಹೋಗೋಕೆ ಆಗುದಿಲ್ಲ, ಕಲೆ ಬರಗಳಿಗೆ ಸಿಗುವಂತ ವ್ಯವಸ್ಥೆ ಆಗುದಿಲ್ಲ. ಯಾಕಂದ್ರೆ ನಿನ್ನೆ ಇಡೀ ದಿನ 8 ಅಡಿ ಆಳ ಆಗಿದ್ರು ಕೂಡ ಎಲ್ಲೂ ಕೂಡ ಕಳೆ ಬರಗಳು ಪತ್ತೆ ಆಗಿಲ್ಲ. ಇವತ್ತು ಆಗುತ್ತೆ ಅನ್ನೋ ವಿಶ್ವಾಸ ಆ ವ್ಯಕ್ತಿ ಇರುವಂತದ್ದು. ಒಂದು ಕಡೆ ಭಕ್ತರು ಕೂಡ ಒಂದಿಷ್ಟು ತಲೆಯಲ್ಲಿರುವಂತದ್ದು. ಒಂದು ಕಡೆಗೆ ಯಾವ್ದಾದ್ರು ವ್ಯವಸ್ಥೆಯಲ್ಲಿ ಈ ಒಂದು ಕೆಲಸ ಆಗಲಿ ಅನ್ನೋದು ಜನರಿಗೆ ಒಂದು ರೀತಿಯಲ್ಲಿ ಈಗ ಭಕ್ತಿ ಅಂತಾಗಿರ್ಬೋದು ಅಥವಾ ಬೇಗಲಿದ್ರಿಂದ ಕಳಂಕದಿಂದ ಹೊರಗೆ ಬರಲಿ ಅನ್ನೋ ವಿಚಾರ ಕೂಡ ಜನರು ಹೇಳ್ತಾರಂತದ್ದು. ಅಶ್ವಿನಿ, ಮಾರುತಿ, ಅದರ ಜೊತೆಯಲ್ಲಿ ಈಗ 1ನೇ ಮಾರ್ಕಿಂಗ್ ಏನಿದೆ ಅದು ನೇತ್ರಾವತಿಯ ಪಕ್ಕದಲ್ಲಿತ್ತು. ಅದರ ಜೊತೆ 2ರಿಂದ ಈ 12ರವರೆಗೆ ಮಾರ್ಕಿಂಗ್ ಅರಣ್ಯ ಪ್ರದೇಶದಲ್ಲಿದೆ. 13ನೇ ಮಾರ್ಕಿಂಗ್ ರಸ್ತೆ ಪಕ್ಕದಲ್ಲಿರೋದ್ರಿಂದ ಅದನ್ನ ಅಗೆಯುವಂತ ಸಾಧ್ಯತೆ ಏನಾದ್ರೂ ಇದೆಯಾ? ಎಕ್ಸಾಕ್ಟ್ಲಿ ಎಲ್ಲಿ ಉತ್ಖನನ ನಡೆಯುತ್ತೆ ಇವತ್ತು, ಅದ್ರ ಬಗ್ಗೆ ಏನ್ ಡೀಟೇಲ್ಸ್ ಇದೆ? ಸದ್ಯ ಮುಂದುವರೆದ ತನಿಖೆ ಏನಿದೆ ಅಶ್ವಿನಿ, ಅದು ಕೂಡ 1ರಿಂದ 8 ಏನು ಮಾರ್ಕ್ ಮಾಡಿರ್ತಾನೆ ಆ ದೂರದರ ಮ್ಯಾಪ್ ನಿಂದ, ಅಂದ್ರೆ ಜಡ್ಜ್ ಆಗಿರ್ಬೋದು, ಐಜಿಗಳ ಮುಂದೆ ಅಥವಾ ಎಸ್ಐಟಿ ಅಧಿಕಾರಿಗಳ ಮುಂದೆ ಏನು ಮ್ಯಾಪ್ ಅನ್ನು ಇಟ್ಟು ಮಾರ್ಕ್ ಮಾಡಿದ್ರು ಅದೇ ಮ್ಯಾಪಿನ ಪ್ರಕಾರವೇ ಹೋಗಬೇಕಾಗುತ್ತೆ. ಮೊದಲು ಈಗ ನಿನ್ನೆ ಹೇಳಿದ ಹಾಗೆ 1ನೇ ಜಾಗದಲ್ಲಿ ಆಗ್ಲಿಕ್ಕೆ ಮುಂದಾದ್ರೆ ಆ 1ನೇ ಜಾಗದಲ್ಲಿ ಏನು ಸಿಗೋದಿಲ್ಲ. ಆದ್ರೆ ಇದೇ ಒಂದು ನದಿ ಏನಿದೆ, ನದಿ ಪಕ್ಕದಲ್ಲಿರ್ತಕ್ಕಂಥ 8 ಜಾಗಗಳಿದಾವಲ್ಲ, ಆ ಜಾಗಗಳ ಮಧ್ಯೆ ಇರುವಂತಹ ವ್ಯವಸ್ಥೆಯಲ್ಲಿ ಅಗಿಲಿಕ್ಕೆ ಆಗ್ತಾರ ಅನ್ನೋದು ಒಂದ್ ಕಡೆ ಈಗ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಆದ್ರೆ ಹಾಗೇನಾದ್ರೂ ಅಲ್ಲಿ ಕೆಲಸ ಆಗಲ್ಲ, ಅಲ್ಲಿ ಮಳೆ ಬರುತ್ತೆ, ನೀರು ಬರುತ್ತೆ ಅನ್ನೋ ವ್ಯವಸ್ಥೆಯಲ್ಲಿದ್ರೆ ಖಂಡಿತವಾಗ್ಲೂ 13 ನಂಬರ್ಗೆ ಬರುವ ಸಾಧ್ಯತೆಗಳಿದಾವೆ. ಒಂದಿಷ್ಟು ಅಧಿಕಾರಿಗಳನ್ನ ಕೇಳಿದ್ರೆ ಅಲ್ಲಿ ಮಳೆ ನೀರಿನ ಅಭಾವ ಹೆಚ್ಚಾಗ್ತಾ ಇರುವಂತದ್ದು. ಜೊತೆಗೆ ಅಲ್ಲಿ ಒಂದಿಷ್ಟು ಜಿಗಣೆಗಳ ಕಾಟ ಅಧಿಕಾರಿಗಳಿಗೆ ಕಾಲಿಗೆ ಕಚ್ಚುವಂತ ಕೆಲಸ ಕೂಡ ನಿನ್ನೆ ಕೂಡ ಆಗಿತ್ತು. ಏನಾದ್ರೂ 13ಕ್ಕೆ ಹೋಗ್ತಾರ ಅನ್ನೋದು ಈಗ ಕಾದು ನೋಡುವಂತ ಪ್ರಶ್ನೆ ಆಗಿರುವಂತದ್ದು. ಅಶ್ವಿನಿ, ಮಾರುತಿ, ಅದರ ಜೊತೆಯಲ್ಲಿ ಈಗ ಗಮನಿಸುವಂತ ಒಂದು ವಿಚಾರ ಅಂತಂದ್ರೆ ಈತ ಯಾವಾಗ ಸ್ಟೇಟ್ಮೆಂಟ್ ಅನ್ನ ಕೊಡೋದಕ್ಕೆ ಬರ್ತಾನೆ ಆ ಸಂದರ್ಭದಲ್ಲಿ ಒಂದು ವಿಡಿಯೋ ಮಾಡಿರ್ತಾನೆ, ಅದರಲ್ಲಿ ತಲೆಬುರುಡೆಯನ್ನ ತೆಗೆಯುವಂತ ವಿಡಿಯೋ. ಹಾಗಾದ್ರೆ ಆ ತಲೆಬುರುಡೆಯನ್ನ ತೆಗೆದಿದ್ದೇ ಆದಲ್ಲಿ ಉಳಿದಂತ ಕಳೆ ಬರಹ ಅಲ್ಲಿ ಇರಬೇಕಲ್ಲ. ಹಾಗಾದ್ರೆ ಆ ಜಾಗವನ್ನ ಮೊದಲು ಉತ್ಖನನ ಮಾಡೋದಕ್ಕೆ ಯಾಕೆ ಮುಂದಾಗಿಲ್ಲ? ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಧರ್ಮಸ್ಥಳದ ಸ್ಥಳೀಯರು ಕೂಡ ಜೊತೆಗೆ ಧರ್ಮಸ್ಥಳದ ಭಕ್ತರು ಕೂಡ ಇದೇ ಪ್ರಶ್ನೆಯನ್ನ ಕೇಳ್ತಾ ಇರುವಂತದ್ದು. ಮಾಧ್ಯಮಗಳಿಗೆ ಬಂದು ಪ್ರಶ್ನೆ ಮಾಡ್ತಾ ಇದನ್ನ ಯಾಕೆ ನೀವು ಕೂಡ ಕೇಳ್ತಾ ಇಲ್ಲ ಅನ್ನೋ ವ್ಯವಸ್ಥೆಯಲ್ಲಿ. ಆದ್ರೆ ಅಧಿಕಾರಿಗಳನ್ನ ಹೇಳೋದು ಒಂದೇ, ಏನು ಮೊದಲು ಮ್ಯಾಪಿಂಗ್ ಮಾಡಿದ್ವಿ, ಅವನ್ನ ಯಾವ ರೀತಿ ಗ್ರಿಲ್ ಮಾಡಿದ್ವಿ ನಾವು, ಆ ಗ್ರಿಲ್ ಪ್ರಕಾರವೇ ಕಾನೂನಾತ್ಮಕವಾಗಿ ಹೋಗಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನಮಗೆ ವೈಯಕ್ತಿಕ ಹಿತಾಸಕ್ತಿ ಬಳಕೆ ಮಾಡಿಕೊಂಡು ಈ ಒಂದು ಕಾರ್ಯಾಚರಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಅಧಿಕಾರಿಗಳು ತಿಳಿಸುವಂತದ್ದು. ಆದ್ರೂ ಇವತ್ತು 1ನೇ ಆಗಿಲ್ಲ ಅಂದಮೇಲೆ 2ನೇ ಒಂದು ಏನು ಶವ ಹುಟ್ಟಿದ್ದೇನೆ ಅಂತಕ್ಕಂಥ ಮಾತನ್ನ ದೂರದಾರ ಹೇಳಿದಾನೆ, ಅಲ್ಲಿಯೇ ಹೋಗಿ ಇವತ್ತು ಮತ್ತೆ ಕಾರ್ಯವನ್ನ ಆರಂಭ ಮಾಡುವಂತ ವ್ಯವಸ್ಥೆ ಇರುವಂತದ್ದು. ಆದ್ರೆ ಒಂದು ಅಶ್ವಿನಿ, ಇವತ್ತು ಕೂಡ ಇಟಾಚಿಯನ್ನು ತರಿಸಿ ಕಾರ್ಯವನ್ನ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕಂತಂದ್ರೆ ಅಲ್ಲಿಗೆ ಪೌರ ಕಾರ್ಮಿಕರನ್ನೇ ಬಳಕೆ ಮಾಡಿಕೊಂಡು ಆ ಒಂದು ಶವ ಇರುವ ಜಾಗವನ್ನು ಅಗಿಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಧಿಕಾರಿಗಳು ಅಂತ ಹೇಳ್ತಾ ಇರಬಹುದು. ಇಟಾಚಿಯನ್ನ ನಿನ್ನೆ ಕಳಿಸಲಾಯಿತು. ಯಾಕಂದ್ರೆ ಇಟಾಚಿಯ ಸಮಸ್ಯೆ, ಒಂದು ದೊಡ್ಡ ದೊಡ್ಡ ಮರಗಳಿದಾವೆ, ಆ ಮರಗಳನ್ನ ಕಡಲಿಕ್ಕೂ ಕೂಡ ಆಗಲ್ಲ, ಕಡಿದ್ರೆ ಅರಣ್ಯ ಇಲಾಖೆ ಸಮಸ್ಯೆ ಆಗುವಂತದ್ದು. ಅಧಿಕಾರಿಗಳು ಕೂಡ ಧರ್ಮಸ್ಥಳದಲ್ಲಿ ಬಿಡುಬಿಟ್ಟಿದ್ದಾರೆ. ಆದ್ರೆ ಇವತ್ತು ಕೂಡ ಪೌರ ಕಾರ್ಮಿಕರ ಬಳಕೆ ಮಾಡ್ಕೊಳ್ತಾರೆ. ಅದು ಒಂದು ವೇಳೆ ಹಾಗೂ 2ನೇದು ಸಿಕ್ಕಿಲ್ಲ ಅಂತಂದ್ರೆ ಒಂದಿಷ್ಟು ಆದೇಶಗಳನ್ನ ಹಿರಿಯ ಅಧಿಕಾರಿಗಳಿಂದ ಒಂದಿಷ್ಟು ವ್ಯವಸ್ಥೆಗಳನ್ನ ತೆಗೆದುಕೊಂಡು ಮುಂದುವರೆದು ಯಾರಾದ್ರೂ ರಸ್ತೆ ಪಕ್ಕ ಅಥವಾ ಹತ್ತಿರದಲ್ಲಿ ಅವನು ಹೇಳ್ತಿರೋ ಪರ್ಟಿಕ್ಯುಲರ್ ಆಗಿರೋ ಒಂದು ಜಾಗವನ್ನು ಅಗಿಯುವ ಸಂಭವ ಕೂಡ ಇರುವಂತದ್ದು. ಅಶ್ವಿನಿ, ಇವತ್ತು ರೈಟ್ ಮಾರುತಿ, ಥ್ಯಾಂಕ್ ಯು ಸೋ ಮಚ್ ಡೀಟೇಲ್ಸ್.